ಒಬ್ಬ ವ್ಯಕ್ತಿ ಗಂಗಾ ನದಿಯ ಮೇಲೆ ಬೋಟ್ನಲ್ಲಿ ಚಿಕನ್ ಬಿರಿಯಾನಿ ತಿಂದರೆ ಅದು ಅಪರಾಧವೇ? ಅದಕ್ಕಾಗಿ ಒಬ್ಬನನ್ನ ಬಂಧಿಸಿ ತಿಂಗಳುಗಳ ಕಾಲ ಜೈಲಿನಲ್ಲಿ ಇಡಬಹುದೇ? ಇತ್ತೀಚೆಗೆ ಇದೇ ಪ್ರಶ್ನೆ ದೇಶಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಕಾರಣ, ಈ ಪ್ರಶ್ನೆಯನ್ನ ಸಾಮಾನ್ಯ ವ್ಯಕ್ತಿಯಲ್ಲ, ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರೊಬ್ಬರೇ ಸಾರ್ವಜನಿಕ ವೇದಿಕೆಯಲ್ಲಿ ಎತ್ತಿದ್ದಾರೆ. ಹಾಗಾದರೆ ನಿಜವಾಗಿ ಏನಾಯಿತು? ಈ ಪ್ರಕರಣ ಏನು ಮತ್ತು ಇದು ನಮ್ಮ ಸಂವಿಧಾನದ ಬಗ್ಗೆ ಯಾವ ಪ್ರಶ್ನೆಗಳನ್ನ ಎತ್ತುತ್ತದೆ? ನೋಡೋಣ ಬನ್ನಿ. 2025 ಮಾರ್ಚ್ ತಿಂಗಳಲ್ಲಿ ವಾರಣಾಸಿಯ ಗಂಗಾ ನದಿಯಲ್ಲಿ ಕೆಲವು ಮುಸ್ಲಿಮರು ಬೋಟ್ನಲ್ಲಿ ಇಫ್ತಾರ್ ಕೂಟವನ್ನ ಏರ್ಪಡಿಸಿದ್ದರು. ಅದರಲ್ಲಿ ಅವರು ಚಿಕನ್ ಬಿರಿಯಾನಿಯನ್ನ ತಿಂದು ಮೂಳೆಗಳನ್ನ ಗಂಗಾ ನದಿಗೆ ಎಸೆದಿದ್ದರು. ಈ ಘಟನೆಗೆ ಸಂಬಂಧಿಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಅದಾದ ನಂತರ 14 ಯುವಕರ ವಿರುದ್ಧ ಪ್ರಕರಣ ದಾಖಲಾಗಿ ಅವರನ್ನ ಬಂಧಿಸಲಾಯಿತು. ಈ ಪ್ರಕರಣದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ ಆರೋಪ ಸೇರಿದಂತೆ ಹಲವು ಸೆಕ್ಷನ್ಗಳನ್ನ ಸೇರಿಸಲಾಗಿದೆ. ನಂತರ ಈ ಯುವಕರು ಅಲಹಾಬಾದ್ ಹೈಕೋರ್ಟ್ಗೆ ಬೇಲ್ಗಾಗಿ ಅರ್ಜಿ ಸಲ್ಲಿಸುತ್ತಾರೆ. ಅವರಿಗೆ ಬೇಲ್ ಸಿಕ್ಕಿತು. ಆದರೆ ಅಷ್ಟರೊಳಗೆ ಅವರು ಹಲವು ವಾರಗಳ ಕಾಲ ಜೈಲಿನಲ್ಲಿದ್ದರು. ಈ ಪ್ರಕರಣ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಈ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಉಜ್ಜಲ್ ಬೊಯಾನ್ ಭೋಪಾಲ್ನ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಅವರು ಹೀಗೆ ಹೇಳಿದರು: ಚಿಕನ್ ಬಿರಿಯಾನಿ ತಿನ್ನುವುದು ಯಾವುದೇ ಅಪರಾಧವಲ್ಲ. ಗಂಗಾ ನದಿಯ ಮೇಲೆ ಚಿಕನ್ ತಿನ್ನಬಾರದು ಎಂದು ಹೇಳುವ ಯಾವುದೇ ಕಾನೂನು ಇಲ್ಲ. ಹಾಗಾದರೆ ಇಂತಹ ಕಾರಣಕ್ಕೆ ಅವರನ್ನ ಬಂಧಿಸಿ ತಿಂಗಳುಗಳ ಕಾಲ ಬೇಲ್ ಕೊಡದೆ ಜೈಲಿನಲ್ಲಿ ಇಡುವುದು ಸರಿಯೇ? ಈ ಹೇಳಿಕೆ ದೇಶಾದ್ಯಂತ ಚರ್ಚೆಗೆ ಕಾರಣವಾಯಿತು. ಭಾರತದ ಸಂವಿಧಾನದ ಆರ್ಟಿಕಲ್ 14 ಎಲ್ಲ ನಾಗರಿಕರು ಕಾನೂನಿನ ಮುಂದೆ ಸಮಾನರು ಎಂದು ಹೇಳುತ್ತದೆ. ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನೀಡುತ್ತದೆ. ಆರ್ಟಿಕಲ್ 21 ಪ್ರತಿಯೊಬ್ಬರ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನ ರಕ್ಷಿಸುತ್ತದೆ. ಇದರ ಅರ್ಥ, ಯಾವುದೇ ಪ್ರಕರಣದಲ್ಲಿ ಪೊಲೀಸರು ತನಿಖೆ ಮಾಡಬಹುದು, ಕೋರ್ಟ್ ವಿಚಾರಣೆ ನಡೆಸಬಹುದು, ಆದರೆ ಪ್ರತಿಯೊಂದು ಕ್ರಮವು ಕಾನೂನಿನ ಚೌಕಟ್ಟಿನಲ್ಲೇ ಇರಬೇಕು. ಹಾಗೆಯೇ ಜಸ್ಟಿಸ್ ಬೊಯಾನ್ ಮತ್ತೊಂದು ಮಹತ್ವದ ವಿಷಯವನ್ನ ಪ್ರಸ್ತಾಪಿಸುತ್ತಾ, ಇತ್ತೀಚಿನ ವರ್ಷಗಳಲ್ಲಿ ಬುಲ್ಡೋಜರ್ ಆಕ್ಷನ್ ಮತ್ತು ದೀರ್ಘಕಾಲ ಬೇಲ್ ಸಿಗದಿರುವ ಪ್ರಕರಣಗಳ ಬಗ್ಗೆ ದೇಶದಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿವೆ. ನ್ಯಾಯಾಂಗದ ಮೇಲೆ ಜನರ ವಿಶ್ವಾಸ ಉಳಿಯಬೇಕು. ಕೋರ್ಟ್ ತನ್ನ ಬಗ್ಗೆ ತಾನೇ ಮಹಾನ್ ಎಂದು ಹೇಳಿಕೊಳ್ಳುವುದಕ್ಕಿಂತ ಜನರು ನ್ಯಾಯ ಸಿಗುತ್ತದೆ ಎಂದು ಭಾವಿಸುವುದು ಮುಖ್ಯ ಎಂದು ಅವರು ಅಭಿಪ್ರಾಯಪಡುತ್ತಾರೆ. ಇಲ್ಲಿ ಗಂಗಾ ನದಿಯಲ್ಲಿ ಮಾಂಸದ ತುಂಡುಗಳನ್ನು ಎಸೆದಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸುವುದರಲ್ಲಿ ಅರ್ಥವಿದೆಯೇ? ಗಂಗಾ ನದಿಯಲ್ಲಿ ಹೆಣಗಳೇ ತೇಲಿ ಬರುತ್ತವೆ. ಕಾರ್ಖಾನೆಗಳಿಂದ ಟನ್ ಗಟ್ಟಲೆ ಕೊಳಕು ಹರಿದು ಬರುತ್ತದೆ. ನದಿ ಕೇವಲ ಒಂದು ಪ್ರದೇಶದಲ್ಲಿ ಹರಿಯುವುದಲ್ಲ, ಬೆಟ್ಟ, ಗುಡ್ಡ, ಕಾಡು, ಮೇಡು ಎಲ್ಲ ಸುತ್ತಿ ಬರುತ್ತದೆ. ಹೀಗಿರುವಾಗ ಅಲ್ಲಿಂದೆಲ್ಲ ಈ ತರದ ಕೊಳಚೆಗಳು ನದಿಯಲ್ಲಿ ಸೇರಲೇಬೇಕು. ಇಫ್ತಾರ್ ಕೂಟದ ಯುವಕರು ತಿಂದ ಚಿಕನ್ ಮೂಳೆಗಳನ್ನ ನದಿಗೆ ಎಸೆದರು ಎಂದು ಆಕ್ಷೇಪ ಸಲ್ಲಿಸುವುದರಲ್ಲಿ ಎಷ್ಟು ಸರಿ ಇದೆ? ಆದರೆ ಇದೆಲ್ಲ ನ್ಯಾಚುರಲ್ ಆಗಿ ನಡೆದಿದ್ದರೆ ಸಮಸ್ಯೆ ಇಲ್ಲ. ಉದ್ದೇಶಪೂರ್ವಕವಾಗಿ ನಡೆದಿದ್ದರೆ ಸಮಸ್ಯೆಯಾಗುವುದು ನಿಶ್ಚಿತ. ಇನ್ನೊಂದು ಸಮುದಾಯದ ಜನರ ಭಾವನೆಯನ್ನ ಕೆರಳಿಸಿ ಆನಂದ ಪಡುವ ಕೆಲವು ಅವಿವೇಕಿಗಳು ನಮ್ಮ ಸಮಾಜದಲ್ಲಿದ್ದಾರೆ. ಈ ವಿಚಾರದಲ್ಲಿ ಅದೇನಾಗಿದೆಯೋ ಗೊತ್ತಿಲ್ಲ. ಗಂಗಾ ನದಿಯನ್ನ ಪವಿತ್ರವೆನ್ನುವ ನಿಮ್ಮ ನದಿಯನ್ನ ಅಪವಿತ್ರಗೊಳಿಸುತ್ತೇವೆ ಎಂದು ಟ್ರಿಗರ್ ಮಾಡುತ್ತಾ ಮಾಂಸವನ್ನ ಎಸೆದಿದ್ದರೆ ಅದು ಅಪರಾಧವಾಗಬಹುದು. ಇಂತಹ ಅನೇಕ ಸಂಗತಿಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ. ಗಣೇಶ ಮೆರವಣಿಗೆಗಳ ಮೇಲೆ ಕಲ್ಲು ಹೊಡೆಯುವುದು, ಉಗಿಯುವುದು, ಭಾರತ ಮಾತೆಯ ಅಪಹಾಸ್ಯ, ಹಿಂದೂ ದೇವರುಗಳ ಅಪಹಾಸ್ಯ ಇತ್ಯಾದಿ ವಿಚಾರಗಳನ್ನ ನೋಡಿದ್ದೇವೆ. ಭಾರತದಲ್ಲಿ ಎಲ್ಲ ಧರ್ಮದವರು ಒಟ್ಟಾಗಿ ಬಾಳಬೇಕಾಗಿರುವುದರಿಂದ ಒಬ್ಬರಿಗೊಬ್ಬರು ಪರಸ್ಪರ ಗೌರವಿಸುತ್ತಾ ಬದುಕಬೇಕಾಗಿರುವುದು ಅನಿವಾರ್ಯ. ಈ ಧರ್ಮವಾಗಲಿ ಅಥವಾ ಆ ಧರ್ಮವಾಗಲಿ ಒಬ್ಬರಿಗೊಬ್ಬರು ಟ್ರಿಗರ್ ಮಾಡುತ್ತಾ ಅಪಹಾಸ್ಯದ ವಿಕೃತ ಆನಂದದೊಂದಿಗೆ ಸಮಸ್ಯೆ ಸೃಷ್ಟಿ ಮಾಡುವುದು ಇತ್ತೀಚೆಗೆ ಹೆಚ್ಚಾಗುತ್ತಿದೆ. ಗಂಗಾ ನದಿಯಲ್ಲಿ ಚಿಕನ್ ಬಿರಿಯಾನಿಯ ಈ ಸಮಸ್ಯೆಯಲ್ಲಿ ನಿಜವಾಗಿಯೂ ಅದೇನಾಗಿದೆಯೋ ಸ್ಪಷ್ಟಪಡಿಸಬೇಕಾಗಿದೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.